ಗೊತ್ತಾಗುತ್ತೆ ನಮ್ಗೆ ಹೆಂಗೆ ಅಂತ. ಆದ್ರೆ ಒಂದನ್ನಂತ ತಿಳ್ಕೊಳ್ತೀವಿ, ಕೋಲಾರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿ, ಎಂತನೂರು ಕಾರ್ಯಕ್ರಮ ಮಾಡಿ, ಯಾರೇ ಮಾಡಿದ್ರು ಕೋಲಾರಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಕೋಲಾರ ಜಿಲ್ಲೆ ಒಂದು ವಾಸ್ತುನೇ ಅಷ್ಟೇ. ಕೋಲಾರ ಜಿಲ್ಲೆ ಸಕ್ಸಸ್ ಮಾಡ್ತೀವಿ. ಯಾವುದೇ ರಾಜಕಾರಣಿ ಪ್ರೋಗ್ರಾಮ್ಸ್ ಆಗ್ಬೋದು ಕೋಲಾರಿಂದನೇ ಸ್ಟಾರ್ಟ್ ಆಗೋದು. ನೀವು ಆಂಧ್ರ ಸಿಎಂ ಆಗ್ಬೋದು, ತಮಿಳುನಾಡು ಸಿಎಂ ಎಲ್ಲ ಕೋಲಾರ ಬಂದ್ಬಿಟ್ಟು ನಾಟಿ ದೇವರು ನಮಸ್ಕಾರಕ್ಕೆ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ದೇವರುಗಳ ವಾಸ್ತು, ಅದರಲ್ಲಿ ಬೇರೆ ಇಲ್ಲಿ ಚರಿತ್ರೆ ಅಂತ ಅವ್ರಿಗೆ ಹೇಗೆ ಚರಿತ್ರೆ ಅಂದ್ರೆ ನಮ್ಮಿವತ್ತು ಕೋಲಾರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ನಮ್ಮ ದರ್ಗಾ, ಅದು ಪ್ರಮುಖವಾದಂತಹ ಮುಳಬಾಗಲ್ ಹೈದರಾಲಿ ದರ್ಗಾ, ವಿರೂಪಾಕ್ಷಿ ನಾರಾಯಣೇಶ್ವರ, ಸಿಟಿ ಬೈರೇಶ್ವರ, ಕುರುಮಲೆ ಗರುಡ ಟೆಂಪಲ್, ವಿರೂಪಾಕ್ಷಿ ಟೆಂಪಲ್, ಮುಳಬಾಗಲ್ ಬಸ್ ಸ್ಟ್ಯಾಂಡ್ ಆಂಜನೇಯ ಸ್ವಾಮಿ, ಕಟಾರಿ ಗಂಗಮ್ಮ, ಹೆಸರು ನೋಡಿ ಹೆಂಗಿದೆ ಅಂತ. ಈ ತರ ಪವರ್ಫುಲ್ ಆದಂತ ಒಂದು ತಾಲೂಕು ಫಸ್ಟ್ ಸಿಎಂ ಕೊಟ್ಟಿರುವಂತದ್ದು ಈ ತಾಲೂಕಿಗೆ. ಆಮೇಲೆ ನಮ್ಮ ಏಷ್ಯಾಗೆ ಫಸ್ಟ್ ಕರೆಂಟ್ ಬಂದಿರುವಂತಹ ಒಂದು ಜಿಲ್ಲೆ ಇದೆ. ಫಸ್ಟ್ ಎಲೆಕ್ಟ್ರಿಸಿಟಿ ಇನ್ ಏಷ್ಯಾ ಕೋಲಾರ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿರೋದು ತುಂಬಾ ಉತ್ತಮವಾದಂಥದ್ದು. ಆದ್ರಿಂದ ಈ ಫಿಲಂ ಸಕ್ಸಸ್ ಆಗ್ಬೇಕು. ಈ ಫಿಲಂ ಸಕ್ಸಸ್ ಆಗುತ್ತೆ, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದ ಇರ್ತದೆ. 23ನೇ ತಾರೀಕು ಫಿಲಂ ರಿಲೀಸ್ ಆದಾಗ ಎಲ್ಲರೂ ಫಿಲಂ ಥಿಯೇಟರ್ ಹೋಗಿ ನೋಡ್ಬೇಕು. ಅಲ್ಲೇ ಎಫೆಕ್ಟ್, ಇದು ಮಜಾ, ಎಂಟರ್ಟೈನ್ಮೆಂಟ್ ಅಲ್ಲೇ ನಮ್ಗೆ ಸಿಗೋದು. ಅಂದ್ರೆ ಮೊದಲನೇ ಪಿಕ್ಚರ್ ಬನಾರಸ್ ಇದೆಯಲ್ಲ, ಬನಾರಸ್ ಅಂತ ಏನು ಗೊತ್ತಾ ಎಲ್ಲರೂ? ಬನಾರಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಸೀರೆಗೆ ಫೇಮಸ್. ಬನಾರಸ್ ಸೀರೆ ಅಂದ್ರೆ ಹೆಣ್ಮಕ್ಳಿಗೆ ಫೇಮಸ್. ಬನಾರಸ್ ಅಂದ್ರೆ ತುಂಬಾ ಖುಷಿ ಸೀರೆ ಅಂದ್ರೆ ಅಂತ ಪ್ಲಾನ್ ಮಾಡಿ ಒಳ್ಳೆ ಬನಾರಸ್ ಅಂತ ಹೆಸರಿಟ್ಟರು. ಅದು ವಾರಣಾಸಿ ಇರ್ತಕ್ಕಂಥದ್ದು. ಬನಾರಸ್ ಅನ್ನೋದು ವಾರಣಾಸಿದಲ್ಲಿರೋದು. ವಾರಣಾಸಿ ಇದರಲ್ಲೇ ಇರುವಂತಹ ಒಂದು ಊರು ಬನಾರಸ್ ಅಂದ್ರೆ. ಅಂತ ಫಿಲಂ ಮಾಡಿದ್ರೆ ತುಂಬಾ ಸಂತೋಷ ಆಗಿದೆ, ಖುಷಿ ಆಗಿದೆ, ಸಕ್ಸಸ್ ಆಗಿದೆ. ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಜಿ ಪುತ್ತೂರು ಮಂಜಣ್ಣನವರಿಗೆ